ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಎಫೆಕ್ಟ್ ಇದೀಗ ಫೇಮಸ್ ಫುಡ್ ಸ್ಟ್ರೀಟ್ಗೂ ತಟ್ಟಿದೆ. ಅಕ್ರಮ ಒತ್ತುವರಿದಾರರಿಗೆ ಶಾಕ್ ಕೊಡಲಾಗಿದೆ. ಜಿಬಿಎ ನಡೆಗೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಸಂಕಷ್ಟದಲ್ಲಿರೋ ವ್ಯಾಪಾರಿಗಳಿಗಾಗಿ ರಿಲೀಫ್ ಕೊಡಲು ಕೂಡ ಜಿಬಿಎ ಮುಂದಾಗಿದೆ. ಬೆಂಗಳೂರಿನ ಫೇಮಸ್ ಫುಡ್ ಸ್ಟ್ರೀಟ್ನಲ್ಲಿ ಆಪರೇಷನ್ ಫುಟ್ಪಾತ್, ವಿವಿಪುರಂನಲ್ಲಿ ಮೆಗಾ ಕಾರ್ಯಾಚರಣೆ, ಒತ್ತುವರಿದಾರರಿಗೆ ಶಾಕ್. ಸೇಫ್ ಫುಟ್ಪಾತ್, ಜನರ ಸುರಕ್ಷತೆ ವಿಚಾರದಲ್ಲಿ ಜಿಬಿಎ ದಿಟ್ಟ ಹೆಜ್ಜೆ ಇಟ್ಟಿದೆ. ಆಪರೇಷನ್ ಫುಟ್ಪಾತ್ಗೆ ಜನರಿಂದ ಏನೇ ವಿರೋಧ ಬಂದರೂ ಸಚಿವ ಕೃಷ್ಣ ಬೈರೆ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಇದೀಗ ಬೆಂಗಳೂರಿನ ಫೇಮಸ್ ಫುಡ್ ಸ್ಟ್ರೀಟ್ ವಿವಿಪುರಂನಲ್ಲೂ ಮೆಗಾ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆಯ ಎಫೆಕ್ಟ್ ಬೆಂಗಳೂರಿನ ವಿವಿಪುರಂನ ಫುಡ್ ಸ್ಟ್ರೀಟ್ಗೂ ಕೂಡ ತಗುಲಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಸುಮಾರು 50 ವರ್ಷಗಳ ಇತಿಹಾಸ ಇರತಕ್ಕಂಥ ಫುಡ್ ಸ್ಟ್ರೀಟ್ಗೆ ಅಂತಲೇ ಇಲ್ಲಿಗೂ ಕೂಡ ಸಂಜೆ 6 ಗಂಟೆಗೆ ಧಾವಿಸಿ ಬಂದಂತಹ ಜಿಬಿಎ ಅಧಿಕಾರಿಗಳು. ನೀವು ಗಮನಿಸಬಹುದಾಗಿದೆ, ಈ ಫುಡ್ ಸ್ಟ್ರೀಟ್ನ ರಸ್ತೆ ಬದಿಯಲ್ಲಿರ್ತಕ್ಕಂಥ ಏನು ಕೆನೋಪಿಗಳಿದ್ದಾವೆ, ಕೆನೋಪಿಗಳನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಕೆನೋಪಿಗಳನ್ನ ಕಿತ್ತು ಹಾಕಿರ್ತಕ್ಕಂಥದ್ದು. ಇದು 50 ವರ್ಷಗಳ ಇತಿಹಾಸ ಹೊಂದಿರೋ ವಿವಿಪುರಂನ ಫುಡ್ ಸ್ಟ್ರೀಟ್ ದೃಶ್ಯ. ಅನಧಿಕೃತವಾಗಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದ ಮಳಿಗೆಗಳನ್ನ ತೆರವು ಮಾಡಲಾಗಿದೆ. ತಳ್ಳುವ ಗಾಡಿಗಳು, ಕ್ಯಾನೋಪಿಗಳನ್ನ ತೆರವು ಮಾಡೋ ಮೂಲಕ ಕಂಪ್ಲೀಟ್ ಕ್ಲೀನ್ ಮಾಡಲಾಗಿದೆ. ಜಿಬಿಎ ಅಧಿಕಾರಿಗಳ ಕ್ರಮಕ್ಕೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ಗೌರ್ಮೆಂಟ್ ಕಡೆಯಿಂದ ಮೊದಲೇ ಒಂದು ಮುನ್ಸೂಚನೆ ಕೊಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ, ಜನಕ್ಕೆ ಅರ್ಧ ಬಿಡಿ, ಫುಟ್ಪಾತ್ ಇಷ್ಟು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಒಂದು ಅರ್ಥ ಇದೆ. ಬಟ್ ಕ್ಯಾನಪಿ ಹೊಡೆಯೋದೆಲ್ಲ ಅರ್ಥನೇ ಇಲ್ಲ. ಅದನ್ನ ನಾವು ಯುಟಿಲೈಸ್ ಮಾಡೋಕೆ ಬಿಡ್ತಾ ಇಲ್ಲ. ಫುಟ್ಪಾತ್ ತೆರವಿನಿಂದ ಬೀದಿಗೆ ಬಿದ್ದಿರೋ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಸಿಗೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಫುಟ್ಪಾತ್ನಲ್ಲಿ ವ್ಯಾಪಾರಕ್ಕೆ ಮಾರ್ಗಸೂಚಿಗಳನ್ನ ಸಿದ್ಧಪಡಿಸಲು ಆಯಾ ಪಾಲಿಕೆಗಳಿಗೆ ಜಿಬಿಎ ಸೂಚನೆ ನೀಡಿದೆ. ಫುಟ್ಪಾತ್ನಲ್ಲಿ ತೆರವಾದ ಅಂಗಡಿಗಳಿಗೆ ಮತ್ತೆ ಅವಕಾಶ ಕೊಡೋಕೆ ಜಾಗ ಗುರುತು ಮಾಡಲು ಸೂಚನೆ ಕೊಡಲಾಗಿದೆ. 15 ಅಡಿ ಫುಟ್ಪಾತ್ ಇದ್ರೆ 5 ಅಡಿ ಜಾಗ ವ್ಯಾಪಾರಕ್ಕೆ ನೀಡಲು ಚಿಂತನೆ ಮಾಡಲಾಗಿದೆ. ಅದು ಕೂಡ ಸರ್ಕಾರದ ಅಂಗಸಂಸ್ಥೆಗಳ ಅಂಗಡಿಗಳಿಗೆ ಮೊದಲ ಪ್ರಾಮುಖ್ಯತೆ ಇರಲಿದೆ. ಬಳಿಕ ಬೀದಿ ಬದಿ ವ್ಯಾಪಾರಿಗಳಿಗೆ ಫುಟ್ಪಾತ್ ಮೇಲೆ ಅವಕಾಶ ಕೊಡಲಾಗುತ್ತೆ. ಇನ್ನು ಫುಟ್ಪಾತ್ ಅಕ್ಕಪಕ್ಕ ಖಾಲಿ ಜಾಗ ಇದ್ರೆ ಅಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಇಂತಹ ಫುಟ್ಪಾತ್ಗಳನ್ನ ಗುರುತಿಸುವಂತೆ ಆಯಾ ನಗರ ಪಾಲಿಕೆಗಳಿಗೆ ಜಿಬಿಎ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇದು SOP ನಾವೀಗ ಎಲ್ಲ ಕಮಿಷನರ್ಸಿಗೆ ಒಂದು ತಯಾರು ಮಾಡಿ ಹೇಗೆ ನೀವು ಟೌನ್ ಮೆಂಟೇನ್ ಕಮಿಟಿ ಸ್ಥಾಪನೆ ಮಾಡಿಬಿಟ್ಟು ಅವರು ಹೇಗೆ ಗುರುತುಪಡಿಸಬೇಕಾಗ್ತದೆ ಮತ್ತು ಎಲ್ಲೆಲ್ಲಿ ವ್ಯವಸ್ಥೆ ಮಾಡಲಿಕ್ಕಾಗ್ತದೆ ಮತ್ತು ಹೇಗೆ ನೀವು ಎಲ್ಲೆಲ್ಲಿ ನೀವು ನೋ ಪಾರ್ಕ್ ಏರಿಯಾದಲ್ಲಿ ನೀವು ತೆರವುಗೊಳಿಸಬೇಕು, ಅದೆಲ್ಲದ ಬಗ್ಗೆ ಡೀಟೇಲ್ ಆಗಿ ಕಮಿಷನರ್ ಜೊತೆ ಚರ್ಚೆ ಮಾಡಿಬಿಟ್ಟು ಅದೇನೇ ಹೇಳಿ, ಫುಟ್ಪಾತ್ ತೆರವಿನಿಂದ ಬೀದಿಗೆ ಬಿದ್ದಿರೋ ವ್ಯಾಪಾರಿಗಳಿಗೆ ಮತ್ತೆ ಗುಡ್ ನ್ಯೂಸ್ ಸಿಗುತ್ತಾ? ರೂಲ್ಸ್ ಪ್ರಕಾರವೇ ವ್ಯಾಪಾರಕ್ಕೆ ಅವಕಾಶ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಶಿವಪ್ರಸಾದ್, TV9 ಬೆಂಗಳೂರು.